ನಮಸ್ತೆ ಎಲ್ರಿಗೂ. ಇವತ್ತು ಸಹ ತುಂಬ ಸಿಂಪಲ್ ಆದಂಥ ಒಂದು ಟಿಪ್ಸ್ ತಂದಿದ್ದೇನೆ. ಇದು ಎಲ್ಲರಿಗೆ ಸಹ ಒಂದು ಉಪಯೋಗಕ್ಕೆ ಬರುವಂಥದ್ದು. ಅಂದರೆ ಡೈಲಿ ನಾವು ಏನೆಲ್ಲ ಮಾಡ್ತೇವೆ ಅದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗ್ತದೆ. ನೋಡಿ, ನಾವು ಈ ಥರ ನೀರಿಂದು ಬಾಟ್ಲು ವೆನಿಟಿ ಬ್ಯಾಗಲ್ಲಿ ಈ ಥರ ಹಾಕ್ತೇವಲ್ವ, ನೋಡಿ ಬಾಟ್ಲು ಬಿದ್ದು ಬಿದ್ದು ಹೋಗ್ತದೆ. ಅದಕ್ಕೆ ಒಂದು ಸಿಂಪಲ್ ಆದಂಥ ಒಂದು ಟಿಪ್ಸ್ ಅಂತ ಹೇಳಿದರೆ, ಮನೇಲಿ ಹೇಗೂ ರಬ್ಬರ್ ಬ್ಯಾಂಡ್ ಇದ್ದೇ ಇರ್ತದಲ್ವ, ಅದನ್ನು ನೋಡಿ ಈ ಥರ ಹಾಕಿ ಒಂದು ಸಬ್ಟಿಪಿನ್ ಇದ್ದರೆ ಸಾಕು. ಒಂದು ಸಬ್ಟಿಪಿನ್ನಿಂದ ನಾವು ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ಅನ್ನೋದಂತ ತಿಳಿಸ್ತಾ ಹೋಗ್ತೇನೆ ನೋಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಸಬ್ಟಿಪಿನ್ ತೊಗೊಂಡು ಈ ರಬ್ಬರ್ ಬ್ಯಾಂಡಿಗೆ ನೀವು ಹಾಕ್ಕೊಳ್ಬೇಕು. ರಬ್ಬರ್ ಬ್ಯಾಂಡಿಗೆ ಹಾಕಿ ವೆನಿಟಿ ಬ್ಯಾಗಿದು ಒಳಗಡೆದು ಬಟ್ಟೆ ಇರ್ತದಲ್ಲ ಅದಕ್ಕೆ ಹಾಕಿ ಫಿಕ್ಸ್ ಮಾಡಿದರೆ ಆಯಿತು. ನೀವು ಯಾವ ಥರ ಸಹ ಬಾಟ್ಲ್ ಇದು ಮಾಡಿದ್ರು ಬಾಟ್ಲ್ ಬೀಳೋದಿಲ್ಲ ನೋಡಿ. ಅದು ಅಂದರೆ ರಬ್ಬರ್ ಬ್ಯಾಂಡ್ ಟೈಟಾಗಿ ಕೂತ್ಕೊಂಡಿರ್ತದೆ. ಹಾಗೆ ನಾವು ಸಬ್ಟಿಪಿನ್ ಬ್ಯಾಗಿಗೆ ಫಿಕ್ಸ್ ಮಾಡಿರ್ತೇವಲ್ವ, ಸ್ವಲ್ಪ ದೊಡ್ಡದು ತೊಗೊಳ್ದಿದ್ರೆ ಸಹ ನಿಮಗೆ ಆಗ್ಬೋದು. ಇದು ಕರೆಕ್ಟಾಗಿ ಕೂತಿದೆ ನೋಡಿ. ಹೇಗೆ ಮಾಡಿದರೂ ಸಹ ಬಾಟ್ಲ್ ಬೀಳೋದಿಲ್ಲ. ಅಂದರೆ ಒಮ್ಮೊಮ್ಮೆ ಬಾಟ್ಲ್ ಬಿದ್ದು ನೀರೆಲ್ಲ ಲೀಕ್ ಆಗ್ತದಲ್ಲ ನೋಡಿ. ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಇದು ಬಾಟ್ಲಿದು ನೀರು ಸಹ ಬೀಳೋದಿಲ್ಲ. ಹಾಗೆಯೇ ಈಸಿಯಾಗಿ ತೆಗೆದು ಸಹ ನಾವು ನೀರು ಕುಡಿದು ಈ ಥರ ರಬ್ಬರ್ ಬ್ಯಾಂಡ್ ಪುನಃ ಹಾಕಿ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ನಿಮಗಿದು ಯೂಸ್ಫುಲ್ ಅನಿಸಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನೋಡಿ, ನೆಕ್ಸ್ಟ್ ಟಿಪ್ ಬಂದು, ಈಗ ಬ್ಯಾಗಲ್ಲಿ ನಾವು ಪರ್ಸ್ ಇಟ್ಕೊಳ್ತೇವೆ. ಕೆಲವೊಂದು ಏನಾದರೂ ಒಂದು ಇದ್ದೇ ಇರ್ತದೆ ನಮ್ಮದು ವೆನಿಟಿ ಬ್ಯಾಗಲ್ಲಲ್ವ. ಈ ಥರ ನಾವೊಂದು ಮನೆಯದು ಕೀ ಆಗಲಿ ಗಾಡಿ ಕೀ ಆಗಲಿ ಈ ಥರ ನಾವು ಹಾಕಿ ಜಿಪ್ಪನ್ನು ಕ್ಲೋಸ್ ಮಾಡ್ತೇವೆ. ನಮಗೆ ಅರ್ಜೆಂಟಿಗೆ ತೆಗಿಬೇಕಂತ ಹೇಳಿದರೆ ಅದು ಅಡಿಯಲ್ಲಿ ಹೋಗಿ ಕೂತ್ಕೊಂಡಿರ್ತದೆ. ಈಗ ಅದರಲ್ಲಿ ನಾವು ನೀರಿನ ಬಾಟ್ಲ್ ಎಲ್ಲ ನಮ್ಮದು ಏನಾದರೂ ಒಂದು ಇದ್ದೇ ಇರ್ತದಲ್ವ ಅದರಲ್ಲಿ. ಆಗ ನಾವೇನು ಮಾಡಬೇಕು ಹೇಳಿದರೆ, ಇದೇ ಥರ ಒಂದು ಸಬ್ಟಿಪಿನ್ ಅದಕ್ಕೆ ಹಾಕಿ ನೋಡಿ ಬ್ಯಾಗಿಗೆ ಈ ಥರ ಒಂದು ಫಿಕ್ಸ್ ಮಾಡಿ ಇಟ್ಕೊಂಡ್ರೆ ಹುಡುಕೋ ಅಗತ್ಯನೇ ಇಲ್ಲ. ಅಂದರೆ ಜಿಪ್ ಓಪನ್ ಮಾಡಿದ ತಕ್ಷಣ ನಮಗೆ ಅದು ಕೀ ಎಲ್ಲ ಸಿಗ್ತದೆ. ಈಗ ಮನೆಯದು ಕೀ ಸಹ ಹಾಗೇನೆ. ಒಮ್ಮೊಮ್ಮೆ ಪರ್ಸ್ ಅಡಿಯಲ್ಲೆಲ್ಲ ಹೋಗಿ ಸಿಕ್ಕಾಕೊಂಡ್ರೆ ನಮಗೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈ ಥರ ಪಿನ್ ಹಾಕಿ ಒಂದು ಫಿಕ್ಸ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಮಗೆ ತೆಗಿಬೋದು. ನೋಡಿದ್ರಲ್ಲ, ತುಂಬ ಸುಲಭ. ಹಾಗೆಯೇ ಈಗ ಸಾರಿಗೆ ಸಹ ನಾವು ಪಿನ್ ಹಾಕ್ತೇವೆ. ಇದು ತುಂಬ ಜನರಿಗೆ ಸಹ ಗೊತ್ತಿರ್ಬೋದು. ಈಗ ಪಿನ್ ಹಾಕಿದ ನಂತರ ನೋಡಿ, ಅದು ಸಿಕ್ಕಾಕೊಳ್ತದಲ್ಲ ಪಿನ್ನಿಗೆ, ದಾರ ಸಿಕ್ಕಾಕೊಳ್ತದೆ. ಆಗ ಪಿನ್ ತೆಗಿಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಮತ್ತು ತುಂಬ ಕಾಸ್ಟ್ಲಿದು ಸಾರಿ ಎಲ್ಲ ಇದ್ದರೆ ಹಾಳಾಗ್ತದೆ, ಜರಿ ಎಲ್ಲ ಕಿತ್ತು ಬಂದು ಹಾಳಾಗ್ತದೆ. ಈಗ ತೆಳು ಸೀರೆಗಾದರೂ ಸಹ ಹಾಗೆಯೇ, ದಪ್ಪ ಸೀರೆಗಾದರೂ ಸಹ ಹಾಗೆಯೇ ಪಿನ್ನಿಗೆ ನೋಡಿ ಈ ಥರ ಈಗ ಮನೇಲಿ ಸ್ಟಿಕ್ಕರ್ ಇದ್ದೇ ಇರ್ತದಲ್ವ, ಈ ಥರ ಸ್ಟಿಕ್ಕರ್ ನೀವು ಹಾಕ್ಕೊಳ್ಬೋದು. ಸ್ಟಿಕ್ಕರ್ ಹಾಕಿ ಈ ಥರ ಸಾರಿಗೆ ನಾವು ಪಿನ್ ಹಾಕ್ಕೊಂಡ್ರೆ ಆಗ ದಾರ ಸಹ ಅದರಲ್ಲಿ ಸುತ್ತಕೊಳ್ಳೋದಿಲ್ಲ ಪಿನ್ ಎಂಡಿಗೆ. ಅಂದರೆ ಅದಕ್ಕೆ ಅಡ್ಡ ಆಗಿ ಇದು ಸ್ಟಿಕ್ಕರ್ ಇರ್ತದಲ್ಲ, ಹಾಗೆಯೇ ಸಾರಿ ಸಹ ಹಾಳಾಗೋದಿಲ್ಲ. ಹಾಗೆ ನಿಮ್ಮ ಹತ್ರ ಈಗ ಸ್ಟಿಕ್ಕರ್ ಮನೇಲಿ ಇಲ್ಲ ಬೇಡ ಅಂತೇಳಿದರೆ, ಈಗ ಪೇಪರ್ ಅಂತೂ ಮನೇಲಿ ಇದ್ದೇ ಇರ್ತದಲ್ಲ, ಪೇಪರ್ ಸಹ ಒಂದು ಫೋಲ್ಡ್ ಮಾಡಿ ಆ ಪಿನ್ನಿಗೆ ನೀವು ಹಾಕಿ ಮತ್ತು ನೀವು ಇದು ಸಾರಿಗೆ ನೀವು ಹಾಕ್ಕೊಳ್ಬೋದು. ಅದು ಸಹ ಇಲ್ಲ ಅಂತೇಳಿದರೆ ಸಹ ಈಗ ಬೀಡ್ಸ್ ಮನೇಲಿ ಏನಾದರೂ ಒಂದು ಇದ್ದೇ ಇರ್ತದೆ, ಅಥವಾ ಬಟನ್ ಆಗಲಿ ಏನಾದರೂ ಆಗಲಿ ಇರ್ತದಲ್ಲ, ಒಂದು ಚಿಕ್ಕ ಬೀಡ್ಸ್ ಈ ಥರ ಪಿನ್ನಿಗೆ ನೀವು ಹಾಕಿ ಮತ್ತು ಸಾರಿಗೆ ನಾವು ಹಾಕ್ಕೊಳ್ಬೋದು. ನೋಡಿ, ಈ ಥರ ಹಾಕಿದರೆ ಸಹ ಆಗ ಇದು ಸಾರಿದು ನೂಲು ಸಹ ಅದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಕ್ಲೀನಾಗಿ ನಮಗೆ ಪಿನ್ ಹಾಕಿ ಸಹ ತೆಗಿಬೋದು. ಇದು ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸು. ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈ ಥರ ಒಂದು ಹಾಕಿ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲಾದರೂ ಹೋಗುವಾಗ ಸಹ ಈ ಥರ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ನಾವು ಹಾಕ್ಕೊಳ್ಬೋದು. ನೆಕ್ಸ್ಟ್ ಟಿಪ್ ಬಂದು, ಈಗ ಇದು ಸಿರಪ್ ಇದು ಬಾಟ್ಲ್ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ಲ, ಮಕ್ಕಳಿದ್ದ ಮನೆಯಲ್ಲಂತೂ ತುಂಬ ಇರ್ತದೆ, ಅಥವಾ ದೊಡ್ಡವರು ಇದ್ದರಲ್ಲಿ ಸಹ ಒಂದು ಎಸಿಡಿಟಿದು ಸಿರಪ್ ಅದು ಇದು ಎಲ್ಲ ಇದ್ದೇ ಇರ್ತದೆ. ಆಗ ನಮಗೆ ಡೇಟ್ ಬಾರ್ ಆಗಿದ್ದು ಸಹ ಒಮ್ಮೊಮ್ಮೆ ಅದು ಅಳಿಸಿ ಹೋಗ್ತದೆ, ಗೊತ್ತಾಗೋದಿಲ್ಲಲ್ಲ. ಈ ಥರ ಒಂದು ಸೆಲೋ ಟೇಪನ್ನು ಕಟ್ ಮಾಡಿ ನೋಡಿ ಅದ್ರ ಮೇಲೇ ಈ ಥರ ಹಾಕಿ ಫಿಕ್ಸ್ ಮಾಡಿಟ್ಕೊಂಡ್ರೆ ಆ ಡೇಟ್ ಸಹ ಅಳಿಸಿ ಹೋಗೋದಿಲ್ಲ, ಅಥವಾ ನೀರು ಬಿದ್ದರೂ ಸಹ ಹಾಳಾಗೋದಿಲ್ಲ. ಖಂಡಿತ ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿ ನೀವು. ಎಷ್ಟು ದಿನ ಸಹ, ಅಂದರೆ ಅದು ಒಂದೊಂದು ಸಲ 2 ವರ್ಷ ಎಲ್ಲ ನಮಗೆ ಯೂಸ್ ಮಾಡಲಿಕ್ಕೆ ಸಹ ಆಗ್ತದೆ. ಈ ಸಿರಪ್ ಅಂಥದ್ದೆಲ್ಲ ತಂದಿಟ್ಕೊಂಡ್ರೆ ಈ ಟಿಪ್ಪನ್ನು ನೀವು ಉಪಯೋಗಿಸ್ಕೊಂಡು ನೋಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಈಗ ಎಲ್ಲರ ಮನೇಲಿ ಸಹ ಈ ಥರ ಒಂದು ಮ್ಯಾಟ್ ನಾವು ಇಟ್ಕೊಳ್ತೇವಲ್ವ, ಬಾಗಿಲಿಗಾಗಲಿ ಬಾತ್ರೂಮ್ ಹತ್ರ, ಕಿಚನಲ್ಲಿ ಅಥವಾ ಬೆಡ್ ಹತ್ರ ಈ ಥರ ಇದು ಜಾರ್ತಾ ಇರ್ತದೆ. ಒಮ್ಮೊಮ್ಮೆ ಏಜ್ ಆದವರೆಲ್ಲ ಇದ್ದರೆ ಸಹ ಜಾರಿ ಬೀಳೋ ಒಂದು ಚಾನ್ಸಸ್ ಇರ್ತದೆ. ಮಕ್ಕಳು ಬೀಳ್ತಾರೆ. ಹಾಗೆ ನಾವು ಸಹ ಒಮ್ಮೊಮ್ಮೆ ಬೀಳ್ತೇವೆ ಜಾರಿ. ಅದರ ಬದಲಿಗೆ ಈ ಥರ ಒಂದು ಡಬಲ್ ಸೈಡ್ ಟೇಪ್ ತೊಗೊಂಡು ನೀವು ಒಂದು 3-4 ಪೀಸ್ ತೊಗೊಂಡು ಅದರ ಬ್ಯಾಕ್ ಸೈಡಿಗೆ ನೀವು ಫಿಕ್ಸ್ ಮಾಡ್ಕೊಳ್ಬೋದು.
ನೀವು ಯಾವುದೇ ಥರದೊಂದು ಮ್ಯಾಟ್ ತೊಗೊಳ್ಳಿ, ಇದೇ ಥರ ಅಂತಲ್ಲ, ಯಾವುದು ಒಂದು ಕಾಟನ್ ಮ್ಯಾಟ್ ಆಗಲಿ ಅದು ತೊಗೊಂಡ್ರು ಸಹ ಜಾರ್ತದೆ, ಒಮ್ಮೆ ಸ್ಲಿಪ್ ಆಗ್ತದಲ್ಲ. ಈ ಬಾತ್ರೂಮ್ ಹತ್ರ ಇಟ್ಟಿರುವಂಥ ಮ್ಯಾಟ್ ಅಂತೂ ತುಂಬ ಜಾರ್ತದೆ ಒಮ್ಮೊಮ್ಮೆ. ನೋಡಿ ಈ ಥರ ನೀವು ಇದು ಡಬಲ್ ಸೈಡು ಟೇಪ್ ಉಂಟಲ್ಲ, ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. 4 ಸೈಡ್ ಸಹ ನೀವು ಹಾಕ್ಕೊಳ್ಬೋದು. ನಾನು ಇಲ್ಲಿಗೆ 3 ಸೈಡ್ ಮಾತ್ರ ಹಾಕಿದ್ದೇನೆ. ಆಮೇಲೆ ಅದ್ರ ಮೇಲ್ಗಡೆದೆಲ್ಲ ತೆಗೆದು ನೀವು ನೆಲಕ್ಕೆ ಹಾಕಿ ಫಿಕ್ಸ್ ಮಾಡ್ಕೊಳ್ಬೋದು. ತುಂಬ ಈಸಿ, ಮತ್ತು ಏನು ಟೆನ್ಷನ್ ಇಲ್ಲ. ನೋಡಿ ಇದು ತೆಗ್ದಾಯ್ತು. ಈಗ ನೋಡಿ ನಾನಿಲ್ಲಿ ನೆಲಕ್ಕೆ ಹಾಕ್ತಾ ಇದ್ದೇನೆ. ಒಮ್ಮೆ ಅದು ಹಾಕಿದ ನಂತರ ಸ್ವಲ್ಪ ಪ್ರೆಸ್ ಮಾಡಿ, ಅಂದರೆ ಅದು ಟೈಟಾಗಿ ಕೂತ್ಕೊಳ್ಬೇಕಲ್ಲ, ಹಾಗಾಗಿ ನೋಡಿ ಇದು ಸಹ ಮನೆಯಲ್ಲಿ ಮಾಡಿದ ಮ್ಯಾಟ್. ನಾವು ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ, ಮ್ಯಾಟ್ ಹೇಗಿದೆ ಅಂತೇಳಿ. ನೋಡಿ ಈಗ ಟೈಟಾಗಿ ಕೂತಿದೆ. ನೋಡಿ ಈ ಥರ ಇದು ಮಾಡಿದರೂ ಸಹ ಆಚೆ ಈಚೆ ಅಲ್ಲಾಡೋದೇ ಇಲ್ಲ. ನೋಡಿದ್ರಲ್ಲ, ಖಂಡಿತ ಈ ಟಿಪ್ಸ್ ಸಹ ತುಂಬ ಯೂಸ್ಫುಲ್ಲಾಗಿದೆ. ಟ್ರೈ ಮಾಡಿ ನೋಡಿ. ನಾನು ಹೇಳಿದೆ ಈಗ ಮಕ್ಕಳು ದೊಡ್ಡವರು ಸ್ವಲ್ಪ ಎಲ್ಲ ಇದ್ದಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳೋದು ಒಳ್ಳೆಯದಲ್ವಾ. ಅದೇ ನಾನು ಯಾವಾಗಲೂ ಹೇಳಿದಾಗೆ ನಿಮಗೆ ಯಾವ ಥರದ ಮ್ಯಾಟ್ ಆದರೂ ಸಹ ಈ ಥರ ಮಾಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್ ನೋಡಿ, ನಾನೀಗ ಮಿಡ್ಲಲ್ಲಿ ಆ ಟೇಪನ್ನು ಇಲ್ಲಿ ಆ್ಯಡ್ ಮಾಡಿದೆ, ಅಂದರೆ ಹಚ್ಚಿಟ್ಟಿದ್ದೇನಲ್ಲ. ನೀವು ಕಾರ್ನರಲ್ಲಿನೇ ಹಾಕಿ ಇಟ್ಕೊಳ್ಳಿ. ಆಗ ನೋಡಿ ಈ ಥರ ಆಗಿ ಒಮ್ಮೊಮ್ಮೆ ಬೀಳ್ತೇವೆ ನಾವು. ಕಾರ್ನರಲ್ಲಿ ಇಟ್ಟರೆ ಏನಾಗೋದಿಲ್ಲ. ಹಾಗೆಯೇ ಇದು ಮಳೆಗಾಲದಲ್ಲಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಈ ಥರ ನಾವೀಗ ಬೇಳೆ ಎಲ್ಲ ತುಂಬ ತಂದಿರ್ತೇವೆ, ಅಂದರೆ ಒಮ್ಮೊಮ್ಮೆ ಅದು ಸ್ವಲ್ಪ ನೀರು ಇದಾದರೂ ಸಹ ಹುಳ ಆಗ್ತದೆ, ಅಥವಾ ಬೂಸ್ಟ್ ಹಿಡ್ದ ಹಾಗೆಲ್ಲ ಆಗ್ತದಲ್ಲ. ಅದಕ್ಕೇ ಏನು ಮಾಡಿ ಹೇಳಿದರೆ, ಒಂದು ಡ್ರೈ ಇರುವಂಥ ಬಾಕ್ಸಲ್ಲಿನೇ ಹಾಕಿ, ಅದರ ನಂತರ ಈ ಪಲಾವ್ ಎಲೆಯನ್ನು ಅದರಲ್ಲಿ ಹಾಕಿ ಇಟ್ಬಿಡಿ. ಆಗ ಅದರಲ್ಲಿ ಹುಳ ಸಹ ಆಗೋದಿಲ್ಲ, ಮತ್ತು ಇದು ಬೂಸ್ಟ್ ಸಹ ಹಿಡಿಯೋದಿಲ್ಲ. ಖಂಡಿತ ಟ್ರೈ ಮಾಡಿ ನೋಡಿ. ಟಿಪ್ ಸಹ ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಪು. ಇಲ್ಲಾಂದರೆ ಸ್ವಲ್ಪ ಉಪ್ಪು ಸಹ ನೀವು ಇದಕ್ಕೆ ಹಾಕಿಟ್ಕೊಳ್ಬೋದು. ಇಲ್ಲಿ ನಾನೀಗ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಅಕ್ಕಿ ಒಂದು 3 ಅವರ್ಸ್, ಅಂದರೆ 3 ತಾಸು ನೆನೆಸಿಟ್ಕೊಂಡಿದ್ದೆ. 3ರಿಂದ 4 ತಾಸು ನೆನೆಸಿಟ್ಕೊಂಡ್ರೆ ಸಾಕು ದೋಸೆ ಅಕ್ಕಿ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ಬೌಲಷ್ಟು ನಾನು ತೆಂಗಿನ ತುರಿ ಹಾಕ್ಕೊಂಡೆ. ತುಂಬ ಒಂದು ಹೆಲ್ತಿಗೆ ಒಂದು ಒಳ್ಳೆಯ ಅಂಥೇಳಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇನೆ ನಾನು. ಹಾಗೆಯೇ ಖಾರಕ್ಕೆ 1 ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, ಮತ್ತು ಸ್ವಲ್ಪ ಶುಂಠಿ ಸಹ ಹಾಕಿದ್ದೇನೆ ಇಲ್ಲಿ. ಗ್ರೀನ್ ಚಿಲ್ಲಿ ನೀವು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ ಈ ದೋಸೆಗೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ನೋಡಿ, ಇದೇ ಸೋರೆಕಾಯಿ. ಈಗ ಸೋರೆಕಾಯಿ ತುಂಬ ತಂಪಲ್ವಾ, ಆ ಸೋರೆಕಾಯಿ ಅದಕ್ಕೆ ಹಾಕಿ ಒಂದು ಅರ್ಧ ತೊಗೊಂಡಿದ್ದೇನೆ. ಅದನ್ನು ಹಾಕಿ ನೈಸಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ನಾವೀಗ ನೀರು ದೋಸೆಗೆಲ್ಲ ಹೇಗೆ ನಾವು ರುಬ್ಕೊಳ್ತೇವೋ ಅದೇ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಹ. ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತೇನೆ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಸಹ ಇಲ್ಲಿ ಆ್ಯಡ್ ಮಾಡಬೇಕೀಗ. ತುಂಬ ತೆಳು ಇರಬಾರ್ದು, ತುಂಬ ದಪ್ಪ ಸಹ ಅಲ್ಲ. ನೀರು ದೋಸೆ ಅಷ್ಟೇ, ಅದು ಅಷ್ಟು ತೆಳುವಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ಬ್ರೇಕ್ಫಾಸ್ಟಿಗೆ ಸಹ ಆಗ್ತದೆ, ಅಥವಾ ಈವ್ನಿಂಗ್ ಡಿನ್ನರಿಗೆ ಸಹ ಇದನ್ನು ಮಾಡ್ಕೊಳ್ಬೋದು. ಹಾಗೆಯೇ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ. ಅದರ ನಂತರ ಸ್ವಲ್ಪ ನೀರುಳ್ಳಿ ಸಹ ಹಾಕ್ತೇನೆ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ನೀರುಳ್ಳಿ ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ. ಮತ್ತು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ನೋಡ್ಕೊಳ್ಳಿ, ಮಿಕ್ಸ್ ಮಾಡಿದ ನಂತರ ಬೇಕಂತ ಹೇಳಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ನೀವು. ಹಾಗೆ ಇದಕ್ಕೆ ಇನ್ನೂ ಸಹ ಸ್ವಲ್ಪ ನೀರು ಬೇಕಾಗ್ತದೆ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು. ಅಕ್ಕಿ ಮಾತ್ರ ನೀವು ಒಂದು 3ರಿಂದ 4 ತಾಸು ನೆನೆಸಿಟ್ಕೊಂಡ್ರೆ ಸಾಕು. ಅದರ ನಂತರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಏನು ಹಿಟ್ಟು ಅಂದರೆ ಗ್ರೈಂಡ್ ಮಾಡಿದ್ರೆ ಇಟ್ಕೊಳ್ಬೇಕಂತೇನೆ, ಅಥವಾ ನೀವು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಮಾಡ್ಕೊಳ್ಳೋದಂದರೆ ರಾತ್ರಿಯೇ ಖಾಲಿ ಹಿಟ್ಟನ್ನು ಮಾತ್ರ ನೀವು ಅರೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಿಗ್ಗೆ ನೀರುಳ್ಳಿ ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ಬೋದು. ಆ ನೀರುಳ್ಳಿ ಮತ್ತು ಜೀರಿಗೆಲ್ಲ ಹಾಕಿದಕ್ಕೋಸ್ಕರ ದೋಸೆಗೆ ನೀವು ಚಟ್ನಿ ಬೇಕಂತಲೇ ಇಲ್ಲ, ಹಾಗೆಯೇ ತಿನ್ಬೋದು. ಸೂಪರಾಗಿರ್ತದೆ ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ತವಾ ಸಹ ಬಿಸಿಗೆ ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಸೇಮ್ ನೀರು ದೋಸೆಗೆ ನಾವು ಹಿಟ್ಟು ಹಾಕ್ಕೊಳ್ತೇವಲ್ಲ ಅದೇ ಥರ ಹಾಕ್ಕೊಳ್ಬೇಕಿಲ್ಲಿ. ದೋಸೆ ಇದು ಕಾವಲಿ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಖಂಡಿತ ಈ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳುವವರು ಸಹ ಇದನ್ನು ತಿಂತಾರೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಹೀಟ್ ಆದಾಗೆಲ್ಲ ಈ ಥರ ಒಂದು ಸೋರೆಕಾಯಿದು ದೋಸೆ ಸಹ ನಾವು ಮಾಡಿ ತಿನ್ಬೋದಲ್ವ. ಮತ್ತು ಸೋರೆಕಾಯಿ ನಿಮಗೆ ಗೊತ್ತೇ ಇದೆ ಎಷ್ಟು ಒಳ್ಳೆಯದು ಹೆಲ್ತಿಗೆ ಅಂತೇಳಿ. ಈಗ ಸೋರೆಕಾಯಿ ಖಾಲಿ ನಮಗೆ ದೋಸೆ ಅಂತಲ್ಲ, ಈಗ ಪಾಯಸ ಆಗಲಿ ಅಥವಾ ಪಲ್ಯ ಅಂಥದ್ದೆಲ್ಲ ಮಾಡಿ ತಿನ್ಬೋದು. ನೋಡಿ ಸ್ವಲ್ಪ ಡ್ರೈ ಆಗ್ತಾ ಬರುವಾಗ ಅಂದರೆ ಕಲರೆಲ್ಲ ಚೇಂಜ್ ಆಗ್ತದಲ್ಲ, ನೋಡಿ ಈ ಥರ ಆರಾಮಲ್ಲಿ ಎದ್ದು ಬರ್ತದೆ ದೋಸೆ. ಈ ಥರ ಟರ್ನ್ ಮಾಡಿ ಹಾಕಿದರೆ ಆಯಿತು. ನೀವು ತುಂಬ ಲೇಟ್ ಏನಾಗೋದಿಲ್ಲ, ಬೇಗ ಆಗ್ತದೆ ಇದು ದೋಸೆ.
ಇದು ಸಹ ಆಯ್ತು. ಈಗ ದೋಸೆನ ತೆಗೆದು ಈಗ ಪ್ಲೇಟಲ್ಲಿ ಸಹ ಸರ್ವ್ ಮಾಡ್ಕೊಳ್ತೇನೆ. ತುಂಬ ಬಿಸಿ ಬಿಸಿ ತಿಂದರೆ ತುಂಬ ಒಳ್ಳೆಯದು, ಕ್ರಿಸ್ಪಿಯಾಗಿರ್ತದಲ್ಲ, ತುಂಬ ಒಳ್ಳೆಯದಾಗ್ತದೆ. ಸ್ವಲ್ಪ ಸ್ಮೂತ್ ಹಾಗೆ ಆಗ್ತದೆ. ಇದಕ್ಕೆ ನಾನಿಲ್ಲಿ ರೆಡ್ ಚಟ್ನಿ ಮಾಡ್ಕೊಂಡಿದ್ದೆ, ಚಟ್ನಿದ ಅಗತ್ಯ ಇಲ್ಲ, ರೆಡ್ ಚಟ್ನಿ ಮಾಡ್ಕೊಂಡಿದ್ದೇನೆ. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗ್ತದೆ. ಹಾಗೆಯೇ ಇದು ಬೆಣ್ಣೆ ಜೊತೆಯಲ್ಲಿ ಸೂಪರ್ ಆದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ತೇನೆ ನಾನು. ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಳಿ, ಸಂಜೆ ಆದರೂ ಸಹ ನೀವು ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಒಂದು ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ಇದು. ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದಲ್ವ. ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಟಿಪ್ಸ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ಈ ಬ್ರೇಕ್ಫಾಸ್ಟ್ ರೆಸಿಪಿ ಸಹ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನಾನು ನೋಡಿ ಇಲ್ಲಿ ಬೆಣ್ಣೆ ಜೊತೆಯಲ್ಲಿ ಚಟ್ನಿಯಲ್ಲಿ ಅದ್ದಿ ಮತ್ತು ತಿಂತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.